ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲೀಲಾ ಗೌಡಾಸ್ ಗಾರ್ಡನ್ಗೆ ಸ್ವಾಗತ. ನಾನು ಇವತ್ತು ನನ್ನ ಗಾರ್ಡನ್ನಲ್ಲಿ ಹೂಗಳನ್ನ ಹೇಗೆ ಬೆಳೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನಗಿದೊಂದು ದಾಸವಾಳದ ಕಡ್ಡಿ ಹಾಕಿದ್ದು, ಇದು ಫಾರಮ್ ಕಡ್ಡಿ ಏನಲ್ಲ, ನಾಟಿ ಕಡ್ಡಿನೇ. ಇದು ಒಂದು ಕಡ್ಡಿ ತಂದು ಚಿಗುರಿಸಿ ಇಷ್ಟುದ್ದ ನಾನು ಬೆಳೆಸಿದ್ದೀನಿ. ಇದು ಒಂದು ಗಿಡ ಒಂದು ದಿನಕ್ಕೆ 5ರಿಂದ 6 ಪ್ರತಿದಿನ ಬಿಡುತ್ತೆ. ಮೊಗ್ಗೆಲ್ಲ ಹೆಂಗೆ ಕಚ್ಚಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಹೂವು ಬಿಡುತ್ತೆ ನೋಡಿ ಫ್ರೆಂಡ್ಸ್. ಇವೆಲ್ಲ ಹೂವುಗಳೇ, ನಾಳೆ ಬಿಡೋ ಹೂವುಗಳಿವೆಲ್ಲ. ಒಂದು ಕೊಂಬೆಲಿ ಒಂದು ತುದಿಗೆ 5-6 ಮೊಗ್ಗು ನೋಡಿ, 1 2 3 4 ಇದೊಂದಿದೆ. ಹಾಗೆ ಪ್ರತಿಯೊಂದರಲ್ಲಿ ಎಷ್ಟೆಷ್ಟಿದೆ ನೋಡಿ ಫ್ರೆಂಡ್ಸ್ ಹೂವಿನ ಗಿಡಗಳು. ನೋಡಿ ಮೊಗ್ಗಳು ಎಷ್ಟಿದೆ. ಇವೆಲ್ಲ ನಾಳೆ ಇದು ನಾಳಿದ್ದು. ಹಾಗೆ ಎಷ್ಟು ಇದನ್ನು ಚೆನ್ನಾಗಿ ಪೌಷ್ಟಿಕಾಂಶವಾಗಿ ಈ ದಾಸವಾಳ ಗಿಡನ ಬೆಳೆದ್ರೆ ಒಂದು ಗಿಡದಲ್ಲಿ ಒಂದು ದಿನಕ್ಕೆ 4ರಿಂದ 5 ಪ್ರತಿನಿತ್ಯ ಹೂವು ಬಿಡುತ್ತದೆ. ಇದು ಹೂವು ಯಾವಾಗಲೂ ಬಿಡುತ್ತೆ. ದಾಸವಾಳದ ಹೂವು ಬಹಳ ತುಂಬ ಹೂವು ಬಿಡ್ತವೆ ನೋಡಿ ಫ್ರೆಂಡ್ಸ್. ಇದು ಹೆಂಗೆ ಮೊಗ್ಗು ಕಚ್ಚಿದ್ದು ನೋಡಿ ಇಲ್ಲಿ ನೋಡಿ ಮೊಗ್ಗು ಯಾವ ಥರ ಕಚ್ಚಿದೆ ನೋಡಿ. ಈ ಗೊಂಚಲು ನೋಡಿ 5ರಿಂದ 6 ಇದೆ. ಹಾಗೆ ಪ್ರತಿಯೊಂದು ಗೊಂಚಲಿನಲ್ಲೂ ಈ ಥರ ಮೊಗ್ಗಳು ಬಿಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹೇಗಿದೆ ಇದು ನಾಳೆ ಬಿಡುತ್ತೆ. ದಪ್ಪ ಹೂವು ಬಿಡುತ್ತೆ. ಇದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ನೀರು ಹಾಕಿ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಈ ಥರ ಹೂ ಬಿಡ್ತವೆ. ಈ ಥರ ಗೊಬ್ಬರಗಳು ಇದಕ್ಕೆ ಏನೇನು ಹಾಕಬೇಕು, ಇದನ್ನು ಹೆಂಗೆ ಇದಕ್ಕೆ ಪೋಷಣೆ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ. ಈಗ ಇದು ನಾಟಿ ಕಡ್ಡಿ, ನಾನು ಒಂದು ಸಣ್ಣ ಕಡ್ಡಿ ತಂದು ನೆಟ್ಟಿ ಇದನ್ನು ಚಿಗುರಿಸಿ ಇಷ್ಟುದ್ದ ನಾನು ಬೆಳೆದಿರೋದು. ಈ ಥರ ಒಂದು 3ರಿಂದ 4 ಗಿಡನ ನಾವು ಹಾಕೊಂಡ್ರೆ ಪಾಟಲ್ಲಿ ಸಾಕು. ನಮಗೆ ಪ್ರತಿನಿತ್ಯ ದೇವ್ರ ಪೂಜೆಗೆ ಹೂವು, ನಮ್ಮ ಗಿಡದವು ನಾವೇ ಬೆಳೆದ ಗಿಡದವು ಹೂವು ಸಿಗ್ತದೆ ನೋಡಿ ಯಾವ ಥರ ಬಿಟ್ಟಿದೆ ಮೊಗ್ಗಳು. ನೋಡೋಕ್ಕೆ ಒಂದು ಚೆಂದ ಈ ಗಿಡನ. ನಾನಂತೂ ಈ ಗಿಡದ ಹತ್ರನೇ ನಿಂತ್ಕೊಂಡು ನೋಡ್ಕೊಂಡು ಗೊಬ್ಬರ ಹಾಕೋದು, ನೀರು ಹಾಕೋದು, ಅದ್ರ ಕಸ ಎಲ್ಲ ತೆಗೆಯೋದು, ಆ ಥರ ಮಾಡ್ತಾಯಿರ್ತೀನಿ. ಹಂಗಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದು ನಾಟಿ ಕಡ್ಡಿನೇ ಫ್ರೆಂಡ್ಸ್. ನೋಡಿ ಒಂದು ದಿನಕ್ಕೆ 5-6 ಹೂವು ಬಿಡುತ್ತೆ. ಮೊಗ್ಗು ಹೆಂಗೆ ಕಚ್ಚಿದೆ, ಯಾವ ಥರ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ನಂದು ಗಿಡ. ನೋಡಿ ಒಂದೊಂದು ಗೊಂಚಲು ಎಷ್ಟು. ಇದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಬೇಕು. ಗೊಬ್ಬರ ಅಂದ್ರೇನು ಅಂಗಡಿನ ಥರ ಗೊಬ್ಬರ ಅಲ್ಲ, ನಾವು ಮನೆಯಲ್ಲೇ ದಿನನಿತ್ಯ ಬಳಸುವ ಪದಾರ್ಥಗಳಲ್ಲಿ ಈರುಳ್ಳಿ ಸಿಪ್ಪೆ ತೆಗಿತೀವಿ, ತರಕಾರಿ ಸಿಪ್ಪೆ ತೆಗಿತೀವಿ, ಮತ್ತು ಮುಖ್ಯವಾಗಿ ಬಾಳೆಹಣ್ಣು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡೋದು. ಇಲ್ಲಾಂದರೆ ಹಂಗೇನೋ ಸ್ವಲ್ಪ ಮಣ್ಣೊಳಕ್ಕೆ ಅದ್ರ ಪಕ್ಕಕ್ಕೆ ಪಾಟ್ ಇರ್ತದೆ ನೋಡಿ, ಆ ಪಾಟ್ ಪಕ್ಕಕ್ಕೆ ಅದ್ರೊಳಗೆ ಹಾಕ್ಬಿಟ್ಟು ಆ ಗೊಬ್ಬರನ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೇಲೊಂಚೂರು ಮಣ್ಣು ಹಾಕ್ಬಿಟ್ಟು ಅದು ನೀರು ಹಾಕಿದ್ರೆ ಅದೇ ಕೊಳ್ಕೊಂಡು ಬಾಳೆಹಣ್ಣು ಸಿಪ್ಪೆ ಕೊಳ್ಕೊಂಡು ಬಂದು ಅದು ಪೊಟ್ಯಾಷಿಯಮ್ ಇರುತ್ತೆ ಅದರಲ್ಲಿ. ಅದು ಗೊಬ್ಬರ ಆಗಿ ಅದಕ್ಕೆ ಈ ಗಿಡಕ್ಕೆ ಬೇಕಾದ ಪೌಷ್ಟಿಕಾಂಶ ಎಲ್ಲ ಸಿಗ್ತದೆ. ಅದರಿಂದ ಈ ಗಿಡ ಭಾಳ ಚೆನ್ನಾಗಿ ಬೆಳೆದು ಚೆನ್ನಾಗಿ ಮೊಗ್ಗು ಕಚ್ಚಿ ಹೂವು ಬಿಡ್ತದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.